ಸೊ ವೀಕ್ಷಕರೇ, ಪವಾಡ ಒಂದು, ಅಲ್ಲೊಂದು ವಿಸ್ಮಯ, ಆಮೇಲೆ ಒಂದೇನೋ ಒಂದು ಆಕೃತಿ ಕಾಣಿಸ್ತು ಅಂತೇಳಿ ಹೇಳಿದ್ರು. ಹೌದು, ಅದಕ್ಕೆಲ್ಲ ಮೂಲ ಒಂದು ಕುರುಹು. ಇವತ್ತು ನೀವು ಅದನ್ನು ನೋಡಬೇಕು, ಅದರದ್ದು ಏನೋ ಒಂದು ಕುರುಹು ಏನಾದರೂ ಮಾರ್ಕ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ. ಹತ್ತಿ ಉರಿದಿರೋದು, ಅದು ಕಡಿಮೆ ಪ್ರಮಾಣದಲ್ಲಿ ಹತ್ತಿ ಉರಿದಿಲ್ಲ. ಇದು ನೋಡಿದ್ರೆ ನಿಮಗೆ ಒಂದು ರೀತಿ ಜ್ವಾಲಾಮುಖಿ ಹತ್ತಿ ಉರಿದಂಗೆ ಆ ಫೀಲ್ ಕೊಡ್ತದೆ. ಯಾಕಂದರೆ ಇಷ್ಟು ದೊಡ್ಡ ಆಲದ ಮರ, 100 ವರ್ಷ ಇತಿಹಾಸ, ಇಷ್ಟು ದೊಡ್ಡ ಆಲದ ಮರ ಈ ಥರ ಉರಿದೈತೆ ಅಂದರೆ ಅದ್ರ ಹಿಂದೆ ಎಷ್ಟು ಅದು ಬೆಂಕಿ ಆಗಿದೆ, ಎಷ್ಟು ಅಲ್ಲಿ ಒಂದು ಘಟನೆ ಸಂಭವಿಸೈತೆ ಅನ್ನೋದನ್ನು ಊಹೆ ಮಾಡ್ಕೋಬೋದು. ಹಸಿ ಮರ ಅದು 100 ವರ್ಷ ಮೇಲೆ ಇದು ಮರ ಅಲ್ಲ. ಈಗ ಒಂದು ಒಣಗಿರೋ ಮರ ಆಲ್ಮೋಸ್ಟ್ ಎಲ್ಲ ಉರಿಯುತ್ತೆ. ಇದು ಆಲದ ಮರ, ಹಸಿ ಮರ ಉರಿದಿರೋದು. ಹಸಿ ಮರ ಅದು ಉರಿದ ಮೇಲೆ ಈಗ ಒಣಗಿರೋದು. ಹಸಿ ಮರ ಉರಿಬೇಕಾದ್ರೆ ಅಷ್ಟು ಸಾಮಾನ್ಯ ಯಾವುದಕ್ಕೂ ಊದಿನ ಕಡ್ಡಿ ದೀಪ ಹಚ್ಚೋದ್ರಿಂದ ಉರಿಯೋದಿಲ್ಲ, ಚಾನ್ಸೇ ಇಲ್ಲ, ಉರಿಯೋದಿಲ್ಲ. ಅದು ಏನಾಗಿತ್ತಂದರೆ, ನಾನು ಇದೆ ನೋಡಿ, ನಾನು ಈ ವ್ಯವಸ್ಥೆಯಲ್ಲಿ ನಾನು ಮೇಲ್ಗಡೆ ಹೋಗಿದ್ದೀನಿ. ಇಲ್ಲಿಂದ ಮುಂದೆ ಒಂದು ಕೋಟೆ ಥರ ಏನು ನನಗೆ ರಾತ್ರಿ 12:40 ಆಗಿತ್ತು. ನಾನು ಅಲ್ಲಿ ಆ ರೂಮ್ದಲ್ಲಿ ನಾನು ಅನುಷ್ಠಾನ ಮಾಡಿದೆ. ಆ ರೂಮಲ್ಲಿ ಅದು ಫೋಕಸ್ ಈ ರೂಮ್ನಲ್ಲಿ ಅನುಷ್ಠಾನ ಮಾಡಿದಾಗ ನನಗೆ ಒಂದು ಏನೋ ಶಬ್ದ ಕೇಳುತ್ತಲ್ವಾ. ಶಬ್ದ ಕೇಳಿದಾಗ ನಾನು ಹೊರಗಡೆ ಬಂದೆ. ಈ ಹುಡುಗ ತಿಪ್ಪಣ್ಣ, ಬನ್ನಿ ಸರ್, ತಿಪ್ಪಣ್ಣವರು ಬನ್ನಿ, ನೀವೇ ತಿಪ್ಪಣ್ಣವ್ರು ಇಲ್ಲೇ ಮಲಗಿದ್ರು. ಇಲ್ಲಿ ಹೌದಾ? ಅಷ್ಟೊತ್ತಲ್ಲಿ ನಿಮಗೆ ಇವರು ಸಹಕಾರವಾಗಿ ಇಲ್ಲಿ ಮಲಗಿದ್ರು. ಎಲ್ಲಿ ಯಾರು ಹೋಗ್ತಿದ್ದಿಲ್ಲ, ಇಲ್ಲೇ ರಾತ್ರಿ ಇಲ್ಲೇ ಮಲಗ್ತಿದ್ರು. ಕೆಲವೊಂದು ಅಂದ್ರೆ ಇಲ್ಲಿ ಏನಕ್ಕಾದ್ರೂ ನಿಮ್ಗೆ ಸಹಾಯಕ್ಕೆ ಬೇಕಾಗುತ್ತೆ ಹೇಳಿ ಮಲಗಿದ್ರು. ಮಲಗಿದಾಗ ಇಲ್ಲಿ ನಾಯಿಗಳಿದ್ದು, ಒಂದು 4-5 ನಾಯಿ ಎಲ್ಲೇ ಅವ್ರು ನಾಯಿನ ಬೊಗಳ್ತಾ ಇದ್ವು. ಬಹಳಷ್ಟು ಸೌಂಡ್ ಔಟ್ರದು, ಒಂದು ಕರ್ಕಟ ಸೌಂಡ್ ನಾಯಿಗಳದು. ಆ ಸಮಯದಲ್ಲಿ ಇವ್ರು ಯಾರಿಗೆ ಎಚ್ಚರಿಗಿಲ್ಲ, ಮಲಗಿಬಿಟ್ಟಿದ್ದಾರೆ, ಆನಂದವಾಗಿ ಮಲಗಿದ್ದಾರೆ. ಇವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಇವ್ರಿಗೇನೋ ಮೋಡಿ ಆಗೈತೆ. ಅದು ಆ ಸಮಯದಲ್ಲಿ ಏನ್ ಮಾಡಿಬಿಟ್ಟು, ಆ ಒಂದು ದುಷ್ಟ ಶಕ್ತಿ ಆದ್ರೆ ನಾವು ಯಾರು ಮಲಗಲಿ ಅವರು ಎದ್ದೊಳಕ್ಕಾಗಲ್ಲ. ಅಂದ್ರೆ ಮೋಡಿ ತರ ಅವರಿಗೆ ಒಂದು ಅವ್ರಿಗೇನೋ ಇದಾಗೈತೆ, ಎಚ್ಚರಿಕೆ ಆಗಲ್ಲ ಆ ಒಂದು ಇದ್ರ ಶಕ್ತಿ ಬಂದಾಗ. ಇವ್ರದ್ದು ಅದೇ ಆಗಿದ್ರು. ಇನ್ನೊಬ್ರು ವಿರೂಪಾಕ್ಷಗೌಡ ಅಂತಿದ್ರು, ನಮ್ಮೂರವರು. ಇವರು ಇಬ್ರು ಇಲ್ಲೇ ಮಲಗಿದ್ರು. ನಾನು ಎದ್ದು ಆವಾಗ ಹೇಳ್ದೆ ನಿಮಗೆ, ಅಕ್ಷತೆಯನ್ನು ತಗೊಂಡು ನಾನು ಮೇಲೆ ಹೆಂಗೆ ಹೋಗಿದ್ದೋ ನನಗೂ ಗೊತ್ತಿಲ್ಲ. ಹತ್ತಿದ್ದೀನಿ ಮೇಲೆ ಹೋಗಿದ್ದೀನಿ. ಅಲ್ಲಿವರೆಗೆ ಹೋಗಿ ಅಕ್ಷತಾನ ಒಂದು ಮಂತ್ರ ಮಾಡಿ ಹಿಂಗೆ ಹಾಕಿಬಿಟ್ಟಿದ್ದೀನಿ. ಅದು ಮಾಯ ಆಯಿತು. ನಿಮ್ಗೆ ಅದು ಸ್ವರೂಪ ಇಲ್ಲಿ ಕಾಣಿಸ್ಬೇಕಾದ್ರೆ ಸರ್ ಯಾವ ಥರ ಇಲ್ಲಿ ಹೆಂಗೆ ಬಂತು, ಯಾವ ಥರ ಕಾಣಿಸ್ತು? ಇದೇ ಈ ಮರದತ್ತನಿಂದ ಆಕಾಶ ಗಗನ ಒಂದೇ. ಈಗ ಆಚೆ ಬಂದ ಮೇಲೆ ಆಕೃತಿ ಕಂಡಿದ್ದು ನಿಮ್ಗೆ. ಹೌದು. ಅದಕ್ಕೆ ಮೊದಲು ನಿಮ್ಗೆ ಆಚೆ ಏನಾಯ್ತು, ಏನೋ ಸೌಂಡ್ ನಾಯಿ ಸೌಂಡ್, ಏನೋ ಆಚೆ ಆಗ್ತಾ ಇದೆ ಅಂತೇಳಿ ನೀವು ಈಚೆ ಬಂದಿದ್ದೀನಿ. ಅದೊಂದು ಕಾಲಿಡೋ ಒಂದು ಶಬ್ದ, ಒಂದು ಹೆಂಗಂದ್ರೆ ಒಂದು ವೈಬ್ರೇಷನ್ ನಡುಗುವಂತ, ಆ ನಡುಗುವಂಥ ಶಬ್ದಕ್ಕೆ ನಾಯಿಗಳು ಎಲ್ಲ ಬೊಗಳ್ತಾ ಇದ್ವು. ಅವಾಗ ನಾನು ಹೊರಗಡೆ ಬಂದು ಬಾಗಲ ಅಷ್ಟೇ ಹಿಂಗೆ ತೆರೆದು ನೋಡಿದ್ರೆ ಏಕವಾಗಿ ಕಾಣ್ತಾ ಇತ್ತು. ಆಕಾಶಕ್ಕೆ ಭೂಮಿಗೆ ಇದಕ್ಕೆ ಏಕವಾಗಿ ಆಕೃತಿ ಕಾಣಿತು. ವಿಚಿತ್ರವಾದ ಒಂದು ಆಕೃತಿ. ಫುಲ್ ನೋಡಿದ್ರ ಸರ್? ಫುಲ್ ನೋಡಿದೆ, ನಾನು ಕಣ್ಣಾರು ನೋಡಿದೆ. ಇವ್ರು ಇಲ್ಲಿ ಮಲಗಿದ್ದಾರೆ ಹುಡುಗರು. ಅದು ಅಲ್ಲಿ ಆಕಾಶಕ್ಕೆ ಅಂಥ ವಿಚಿತ್ರ ಒಂದು, ನನ್ನ ಜೀವನದಲ್ಲಿ ನಾನು ಇಷ್ಟು ಪೂಜೆ ಪುನಸ್ಕಾರ ಮಾಡಿದ್ದೀನಿ, ನೋಡಿಲ್ಲ ನಾನು. ಬಂದು ನೋಡಿದಾಗ ನನಗೆ ಏನಮ್ಮ ಅಂತ ಹಿಂಗೆ ಇಷ್ಟೇ ಅಂದ್ಕೊಂಡಿನಿ. ಮತ್ತೆ ಒಳಗೆ ಹೋಗಿ ಅಕ್ಷತೆ ತೊಗೊಂಡು ಸೀದಾ ಮೇಲೆ ಹೋಗಿ ಅದರಿಂದನೇ ಹೋಗಿದ್ದೀನಿ. ಅದು ಹೆಂಗೆ ಹೋಯ್ತು, ಅದು ಹೆಂಗೆ ಹೋಗ್ತಾ ಇದೆ ಹಂಗೆ ಆಕೃತಿಯಿಂದನೇ ಹೋಗಿದ್ದೀನಿ. ಹೋಗಿ ಅಲ್ಲಿ ಹೋಗೋಣ, ಅದು ಏನಂತೀರಪ್ಪ ಅದಕ್ಕೆ, ಉಡೇವೆ ಅದೇ ಅಲ್ಲಿ ಒಂದು ಕೋಟೆ ಥರದ್ದು ಕೋಟೆ ಇದೆ ಅಲ್ಲವಾ? ಆ ಕೋಟೆ ಹತ್ರ ಅದು ಅಲ್ಲಿ ನಿಂತು ನಾನು ಆ ಮೇಲೆ ಒಂದು ಬಂಡೆ ಕಾಣುತ್ತೆ ದೊಡ್ಡದು, ಅದ್ರ ಪಕ್ಕದ್ದು, ಅಲ್ಲಿವರೆಗೆ ಹೋಗಿದ್ದೀನಿ. ಹೋಗಿ ಅಕ್ಷತ ಒಂದು ಹಿಂಗೆ ಹಾಕಿಬಿಟ್ಟಿನಿ, ಮಾಯ ಆಯಿತು. ಅಕ್ಷತ ಅದಕ್ಕೆ ಬಿದ್ದ ಮೇಲೆ ಮಾಯ ಆಯಿತು. ಅಂದರೆ ಅದಕ್ಕೆ ದಿಗ್ಬಂಧನ ಹೊಡೆದಂಗೆ ಆಯ್ತು ರೀ. ಅಂದ್ರೆ ದಿಗ್ಬಂಧನ ಹಾಕಿದಕ್ಕೋಸ್ಕರ, ಅದು ಇದ್ದಿದ್ದಕ್ಕೋಸ್ಕರ ಈ ಗ್ರಾಮಕ್ಕೆ ತೊಂದರೆ ಆಗಿತ್ತು. ಹೌದೌದು. ಅದಾದ್ಮೇಲೆ ವಿಚಿತ್ರ ಪವಾಡ ಒಂದಾಯ್ತು. ಅದು ಹೋದ ಮೇಲೆ ಇನ್ನೊಂದು ವಿಚಿತ್ರ ಅಂದ್ರೆ, ನಾನು 3 ದಿನ ಟೈಮ್ ಹೇಳಿದ್ದು ಮಳೆ ಬರ್ತದಂತ. ನಾನು ಅದು ಅಕ್ಷತೆ ಹಾಕಿ ಯಾವಾಗ ನಾನು ಅದು ದಿಗ್ಬಂಧನವನ್ನು ಮುರಿದ್ಬಿಟ್ಟೆ. ನಾನು ಆ ಅಮ್ಮ ಮುರಿದ್ಬಿಟ್ಲು. ಅವಾಗ ನಾನು ಹೆಂಗೆ ತೆಳಗೆ ಹಿಡಿತಾ ಇದ್ದೀನಿ, ಹಂಗಂಗೆ ಗುಡುಗು ಶಿಡಿಲು. ಒಂದು ರಾತ್ರಿ ಇವ್ರಿಗೆ ಪ್ರತ್ಯಕ್ಷವಾಗಿ ಕಂಡದವ್ರು ಇವರು ನಾನು ಒಂದು ಹೇಳ್ತೀನಿ. ನಾನು ಹೆಂಗೆ ಇಳಿತಾ ಇದ್ದೀನಿ ಹಂಗಂಗೆಲ್ಲ ಗುಡುಗು ಶಿಡ್ಲು, ದೊಡ್ಡ ಹನಿಗಳು, ಮಳೆ, ದೊಡ್ಡ ಹನಿಗಳು. ಇವ್ರಿಗೆ ಎಚ್ಚರಿಕಿಲ್ಲ. ನಾನು ಬಂದು ಇವರಿಗೆ ಎಬ್ಬಿಸಿದೆ, ಎದ್ದೋಳ್ರಿ ಇಷ್ಟು ಇಲ್ಲಿ ನಿಂತು ಎಬ್ಬಿಸಿದೆ ರೀ. ಅಲ್ಲಿಗೆ ಜೋರಾಯ್ತು ಮಳೆ. ಎಬ್ಬಿಸಿದ್ರೆ ಇವ್ರಿಗೆ ಮಳೆ ಬಂದ್ರೂ ಎಚ್ಚರಿಕಿಲ್ಲ. ಬಂದಾಗ ನಾನು ಅಲ್ಲಿ ನಿಂತಾರೆ, ಇವನು ಎದ್ದು ನಿಂತು ಹಿಂಗೆ ಕೈ ಜೋಡ್ಸ್ಕೊಂಡು ನಿಂತ ಹಿಂಗೆ. ಯಾರು ಇದು ನಿನ್ನ ಮುಂದಿಂದ ಇವರು
ನಿಮ್ಗೆ ಅನುಭವ ಏನಾಯ್ತು? ನೀವು ಒಂದು ಸ್ವಲ್ಪ ತಾತನವ್ರು ಆ ಕಡೆ ಬಂದರೆ ನಮ್ಮ ನೆಬ್ಸಿದ್ರು. ನಿಮ್ಗೆ ಅವರು ಅಂದರೆ ಅವರೇ ಎಬ್ಬರಿಸಗಂಟ ನಿಮ್ಗೆ ಅದು ಇಷ್ಟೆಲ್ಲ ಏನು ಗೊತ್ತಿಲ್ಲ? ಅವರು ಮೌನವಾಗಿರ್ತಿದ್ರು. ಹಾಂ ಹಾಂ. ಹಂಗಾಗಿ ಅವ್ರು ಅಂದೇ ಸುಮ್ಮನೆ ಅಂದರು. ನಾನು ಎಚ್ಚರಿಕೆ ಆಯಿತು. ಅಲ್ಲಿ ನಿಂತಿರು ತಾತನವರು. ಏನು ಬೇಪ ಇಟ್ಟದ್ನಾಗ ಎದ್ದಿದ್ದೆ ಅಂದಷ್ಟು ಇರಲಿಲ್ಲ ಅಂದ ಅಷ್ಟು. ಅದು ಆಕಾರ ಹೆಂಗೆ ಕಾಣಿತು ಹೇಳಿದ್ದಲ್ಲ ದೇವಿ ಆಕಾರ ಇತ್ತು. ನೀನು ಹೇಳ್ದಲ್ಲ ಅವಾಗ ಹೆಂಗೆ ಕಂಡು ನನ್ನ ಆಕಾರ ಹೆಂಗೆ ಕಾಣಿತ್ತು ಅಂತ ಹೇಳಿದಲ್ಲ ಅವತ್ತು. ದೇವಿ ಅವತಾರ ಕಾಣಿತ್ತು. ಯಾರು ಅಜ್ಜೋರು? ಅಜ್ಜೋರು. ನಿಮ್ಗೆ ಅದು ಕಾಣಿಸ್ತಾ? ಕಾಣಿಸ್ತದೆ. ಅಂದ್ರೆ ಅವ್ರು ಬರ್ಬೇಕಾದ್ರೆ ಅಲ್ಲಿಂದ ಅಲ್ಲೇ ಸಲ ಇಲ್ಲಿ ನಿಂತಿದ್ರು. ಇಲ್ಲಿ ನಿಂತಿದ್ದಾರೆ ಎಬ್ಬಿಸಿ ನಾವು ಹೋಗಿ ಅಲ್ಲಿ ನಿಂತೇವೆ. ಅಂದ್ರೆ ನಿಮ್ಗೆ ಆಕಾರ ಕಾಣಿಸಿದೆ. ಭಯ ಆಯ್ತು ಅವ್ರಿಗೆ. ಹಾಂ, ಆ ಅನುಭವ ನಿಮಗಿಲ್ಲ ಅವಾಗ? ನನಗಿಲ್ಲ. ಅವರು ಬೆಳಗ್ಗೆ ಹೇಳಿದ್ರು, ತಾತ ನಿಮಗೆ ನೋಡಿದೆ ಅದು ಆಕಾರ ಹೆಂಗಂದ್ರೆ ಕೆಂಪು ಸೀರೆ ಉಟ್ಕೊಂಡು ದೊಡ್ಡ ದೇವಿ ಕಂಡಂಗೆ ಕಂಡಿರಿ ಅಂತಂತ ಅವರು ಕೈ ಮುಗಿಸ್ಕೊಂಡು ನಿಂತುಬಿಟ್ಟೆ. ಅಂದರೆ ಒಂದು ಪವಾಡ. ನೀವು ಇಲ್ಲಿ ಇದ್ರಿ ಅವತ್ತು? ಓಕೆ. ಅವತ್ತ ಬಂದಿದ್ದ ಮಳೆ ಬೆಳಗವರೆಗೆ ಹೊಡೆದಿದೆ. ಎಲ್ಲ ಗ್ರಾಮಸ್ಥರ ಸಾಕ್ಷಿ ಅದರ ಇಲ್ಲಿ. ಕೆರೆ ಇವೆಲ್ಲ ಯಾವುದು ಕೆರೆ ಎಲ್ಲ ನೀರಲ್ಲಿ ಊರಲ್ಲಿ ನೀರು ಎಲ್ಲ ತುಂಬಿ ಹರಿಯುವಂಥ ಒಂದು ದೊಡ್ಡ ಮಳೆ ಆಗಿಬಿಡ್ತು ಅವತ್ತಿನ ದಿನ. ಇದು ಎಷ್ಟು ವರ್ಷ? 2 ವರ್ಷದಿಂದ ಈಗ? ಇದು 2 ವರ್ಷ. ಅಂದರೆ 2000 ವರ್ಷ ಅಲ್ವಾ? ಹೋದ ವರ್ಷ ಆಗಿದ್ದು ಈ ಘಟನೆ. ಹಾಂ. ಸೊ ವೀಕ್ಷಕರೇ, ಇದು ವಿತ್ ಪ್ರೂಫ್ ಸಮೇತ ತೋರಿಸ್ಬೇಕು, ಆವಾಗಲೇ ನೀವು ಒಪ್ಪೋದು. ಈ ಕತೆ ಇದಕ್ಕೆ ಮೊದಲು ನನಗೆ ಗೊತ್ತಿದ್ರೂ ಈ ವಿಚಾರನ ನಾನು ಹೇಳಿದ್ರೆ ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಜನಕ್ಕೆ ಇದು ಅರ್ಥ ಏನೋ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ, ಏನೋ ಒಂದು ಕತೆ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ಅನ್ನೋ ಥರ ಒಂದು ಕಮೆಂಟ್ಗಳು ಹಾಕ್ಬೋದು. ಆ ಉದ್ದೇಶ ತಪ್ಪಾಗುತ್ತೆ. ಇದನ್ನು ವಿತ್ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದ ಜನಗಳ ಜೊತೆಯಲ್ಲಿ ಆ ಜಾಗನ ತೋರಿಸಿ ಮಾತಾಡಿದ್ರೆ ಅದಕ್ಕೆ ಅಟ್ಲೀಸ್ಟ್ ಆ ಒಂದು ಏನು ಹೇಳ್ತಿದ್ದೀವಿ ಅದು ಸತ್ಯ ಇದೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಇಲ್ಲಿ ಈ ಗ್ರಾಮದ ತನಕ ನಾವು ಬಂದಿದ್ದೀವಿ. ಆ ಗ್ರಾಮದ ಜನಗಳು ನಮ್ಮ ಜೊತೆಯಲ್ಲಿ ಇದೆಲ್ಲ ಏನು ನಾವು ಮಾತಾಡಿದ್ವಿ ಅದೆಲ್ಲ ಸತ್ಯ ಇದೆ ಅಂತೇಳಿ ಒಪ್ಕೊಂಡ್ರು. ಈ ಗ್ರಾಮದಲ್ಲಿ ಕೂಡ ಇವತ್ತಿಗೂ ಕೂಡ ಸೊ ಅಜ್ಜೋರು ಪ್ರಕಾಶ್ ಸರ್ ಅಂತೇಳಿ ಅವ್ರಿಗೆ ನೋಡೋಕ್ಕೆ ಸಿಂಪಲ್ ಇದ್ರೂ ಅವ್ರಿಗೆ ಈ ಗ್ರಾಮದಲ್ಲಿ ತುಂಬ ಒಂದು ಉತ್ತಮವಾದ ಬೆಲೆ ಕೊಡ್ತಾರೆ. ಈ ಘಟನೆಗಳು ಅವರ ಜೀವನದಲ್ಲಿ ಒಂದು ಫಸ್ಟ್ ಆಗಿರೋ ಅನುಭವ. ಅದಾದಮೇಲೆ ಇದು ಈ ಗ್ರಾಮದಲ್ಲೂ ಇದೊಂದು ಫಸ್ಟ್ ಅನುಭವ. ಆವತ್ತಿನಿಂದ ನೆಕ್ಸ್ಟ್ ಈ ಗ್ರಾಮಕ್ಕೆ ಆ ಥರದ್ದು ಬರಗಾಲ ಬಂದಿಲ್ಲ. ಯಾಕಂದರೆ ಆ ಥರದ್ದು ಅದೊಂದು ಕಟ್ಟು ಅದನ್ನು ಏನು ಅನ್ಬೋದು ಸರ್? ಅದು ಒಂದು ಆಕಾರ ಅಂತ ಹೇಳಿದ್ರೆ ಅಲ್ಲಿ ಏನಂತ ಕರಿಬೋದು ಅದನ್ನು? ನಾವು ಅಂದ್ರೆ ಬ್ರಹ್ಮ ರಾಕ್ಷಸ ಅಂತೀವಿ, ಬೇತಾಳ ಅಂತೀವಿ. ಬೇತಾಳ ಅನ್ಬೋದು ನಾವು. ಜಿನ್ ಅನ್ಬಹುದು. ಅಂದರೆ ಜಿನ್ ಸಿದ್ಧಿ, ಬೇತಾಳ ಸಿದ್ಧಿಗಾಗಿ ಕೆಲವೊಬ್ಬರು ಮಾಡ್ಕೊಂತ ಒಂದು ಶಕ್ತಿ. ಅದೇ ಒಂದು ಗಿಡದ ಮೇಲೆ ಕುಂತು ಮಾಡಿದಂಥ ಒಂದು ಅನುಷ್ಠಾನ ಯಾರೋ ಇಂದ ಮಾಡಿದ್ರಂತೆ. ಮಾಡಿದಾಗ ಅದೊಂದು ಹವ್ವಾನೆ ಮಾಡಿದ್ದಾರೆ. ಹವ್ವಾನೆ ಮಾಡಿದಾಗ ಅದನ್ನ ಏನಾಯ್ತು ಅವರಿಗೂ ಗೊತ್ತಿಲ್ಲ. ಅವ್ರು ಹೋಗ್ಬಿಟ್ಟಿದ್ದಾರೆ ರಾತ್ರಿ. ಹೇಳ್ರಪ್ಪ ಅವರು ಇದ್ದಿಲ್ರಿ. ಅವರು ಏನ್ ಮಾಡಿದ್ರು, ನಾವು ಇಲ್ಲಿಗೆ ಬಂದಿದ್ವಿ. ಅವ್ರ ಸರ್ ತಾತನವ್ರು ಬಂದಾರಂತ ಬಂದಿದ್ವಿ. ಮಿಚಣಿಗೆ ತಂದು ಕೊಟ್ಟಿವಿ ಅವ್ರಿಗೆ. ಏನ್ ತಂದು ಕೊಟ್ರಿ? ಮಿಚಣಿಕೆ ಅಂದ್ರೆ ಅವ್ರ ಏರಿಯಾ ಕಂಬಳಿ ನಮ್ನ ಯಾರು ಮಕ್ಕಬೇಡ ಅಂತ ಹೇಳಿದ್ರು. ಅವ್ರು ಇಲ್ಲಿ ಯಾರು ಇರಬಾರ್ದು ನೀವು ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಏನು ಆಹ್ವಾನ ಮಾಡ್ತಾರ ಅವರು ಅಂತ. ನಾವು ನಮ್ಮನ್ನ ಇಲ್ಲಿ ಯಾರು ಮಕ್ಕಬೇಡ್ರಪ್ಪ, ನಿಮ್ಮ ಮನೆಗೆ ಹೋಗ್ರ ಅಂದ್ರು. ಕ್ವಾರೆಲ್ಲ ಬರ್ತದ್ರಿ ಮನೆಯಕ್ಕೆ ಬಂದಾಗ. ಇದೊಂದು ಮಿರಾಕಲ್. ಯಾಕಂದ್ರೆ ಮನುಷ್ಯನ್ಗೆ ಕೊರೆಯಲ್ಲಿ ಬರಲ್ಲ ಅಲ್ವಾ? ಅವ್ರ ಮನುಷ್ಯನ ರೂಪದಲ್ಲಿ ಬಂದಿರೋ ಬೇರೆ ಯಾರೋ ಎಲ್ಲಾರು ನೋಡಿದಾರೆ. ಎಲ್ಲಾರು ನೋಡಿದ್ವಿ, ಎಲ್ಲ ಗೌಡ್ರು ನೋಡಿದ್ವಿ, ಎಲ್ಲ ಸೊ ಅಂದ್ರೆ ಬಂದಿದ್ದ ವ್ಯಕ್ತಿ ಬಂದು ಮನುಷ್ಯ ಅಲ್ಲ, ಯಾವುದೋ ಒಂದು ವಿಕೃತ ಇದು ಒಂದು. ಅವ್ರು ಬಂದು ನಾನು ಅನುಷ್ಠಾನ ಮಾಡ್ತಕ್ಕಂಥ ರೂಮ್ ನೋಡಿದ್ರಂತೆ. ನೋಡಿದ್ರು ಅಲ್ಲೇ ಕುಂತ್ಕೊಂಡ್ರು. ಮತ್ತೆ ಅಲ್ಲೇ ಕುಂತ್ಕೊಂಡ್ರು ಅಂತ ಚೇರ್ ಹಾಕಿದ್ವಿ, ಅಲ್ಲೇ ಕುಂತ್ಕೊಂಡ್ರು. ಸ್ವಲ್ಪ ಕುಂತ್ಕೊಂಡಿದ್ರು. ನೈಟ್ ಮಾತ್ರ ಬೇಡ ಅಂದ್ರು ಮಕ್ಕಳು. ಕಂಬಳಿ ಅವರೇ ಅಂದ್ರು, ಒಂದು ಕಂಬಳಿ ತಂದು ಕೊಡ್ರಪ್ಪ ಅಂದ್ರೆ. ಮತ್ತೆ ಮಿಚಣಿಗೆ ಊರಾಗ ಇತ್ತು, ಅದು ಪಂಚಾಯತಿಯಲ್ಲಿ ಹೋಗಿ ಮತ್ತೆ ಆ ಮಿಚಣಿಗಿಂತ ದೊಡ್ಡದು ಬೇಕು, ಸಣ್ಣ ಏಣಿ ದೊಡ್ಡದು ಬೇಕು. ಅಂದ್ರೆ ಈ ಮರ ಎಷ್ಟು ದೊಡ್ಡದಿತ್ತಾಗ? ಫುಲ್ಲು ದೊಡ್ಡದಿತ್ತು. ಅಲ್ಲಿವರೆಗೂ ನೆರಳು ಬಿಡ್ತಿತ್ತು. 100 ವರ್ಷದ ಒಂದು ಮರ ಇದು. 100 ವರ್ಷ ಮೇಲೆ ಇವಾಗ ಇದೆ. ಇದ್ರದ್ದು 3-4 ಪಟ್ಟು ಜಾಸ್ತಿ ಇತ್ತಾ? 3-4 ಪಟ್ಟು ಜಾಸ್ತಿ ಇತ್ತು. ಅಂದ್ರೆ ಅಷ್ಟು ದೊಡ್ಡ ಮರ ಹಸಿ ಈ ತರ ಇದ್ದಿದ್ದ ಮರನೇ ಉರ್ದು ಹೋಗೈತೆ. ಛತ್ರಿ ಆ ತರ ಇತ್ತು. ಬ್ಯಾಸಿಗೆಲಿ ಬಂದ್ಬಿಟ್ರೆ ಆರಾಮ್ ನಿದ್ದೆ ಬರ್ತದೆ, ಅಷ್ಟು ಗಟ್ಟಿ ಮಂದ. ಇದು ಅವತ್ತು ರಾತ್ರಿನೇ 10 ಉರ್ದಿರೋದು. ಯಾವಾಗ 10 ಉರ್ದಿದ್ದು ಗೌಡ್ರೆ? ಅವ್ರು ಹೋದ್ಮೇಲೆ ಒಂದು 3 ದಿವಸಕ್ಕೆ 3 ದಿನಕ್ಕೆ. ಸೊ ವೀಕ್ಷಕರೇ, ಇದೊಂದು ಸ್ಪೆಷಲ್ ಕಾನ್ಸೆಪ್ಟು, ಸ್ಪೆಷಲ್ ಸ್ಟೋರಿ. ಇದುವರೆಗೂ ಯಾರು ಈ ಥರದ ಸ್ಟೋರಿಗಳು ಎಲ್ಲ ನೀವು ಕತೆಗಳು ಅಜ್ಜ ಅಜ್ಜಿ ಹೇಳಿರೋ ಕತೆಗಳಲ್ಲಿ ಈ ಥರದ್ದೊಂದು ಕತೆ ಕೇಳಿರ್ಬೋದು, ಬ್ರಹ್ಮ ರಾಕ್ಷಸಿ ಅದು ಇದು ಅಂತೇಳಿ. ಇದು ಸತ್ಯವಾದ್ದು. ಈ ಊರಲ್ಲಿ ನಡೆದಿರೋ ಘಟನೆ ರಾಯಚೂರು ಏನು ಸರ್ ಗ್ರಾಮದ? ಮನ್ಸಲಾಪುರ.
ಈ ಗ್ರಾಮದಲ್ಲಿ ಇದೊಂದು ಘಟನೆ ನಡೆದೈತೆ. ಸೊ ಇಲ್ಲಿ ನಾನು ನಮ್ಮ ರಾಘವೇಂದ್ರ ಅವರನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅವರು ಕೂಡ ಇದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಈ ಘಟನೆ ಬಗ್ಗೆ ರಾಘವೇಂದ್ರ ಅವರು, ಯಾಕಂದರೆ ಅವರು ಒಂದು ಆರಾಧಕರು, ದೇವಿ ಆರಾಧಕರು, ಕೆಲವೊಂದಷ್ಟು ವೈದ್ಯರ ಹತ್ರ ಅವರು ಅಂದರೆ ಈ ಥರ ಒಂದು ಭೂತ ವೈದ್ಯರು, ಕೆಲವೊಂದಷ್ಟು ಬೇರೆ ಬೇರೆ ಮಂತ್ರ ಶಕ್ತಿ ಇರುವಂಥ ವೈದ್ಯರನ್ನು ಅವ್ರ ಗುರುಗಳು ತುಂಬ ಜನ ಇದ್ದಾರೆ. ತುಂಬ ಜನಗಳನ್ನ ಅವರು ಹೋಗಿ ಸಾಧನೆ ಮಾಡಿರೋ ವ್ಯಕ್ತಿ ಇವರು. ಇವರಲ್ಲಿ ಈ ಥರದ್ದೊಂದು ಶಕ್ತಿ, ಈ ಥರದ್ದೊಂದು ಎನರ್ಜಿ, ಇಲ್ಲಾಗಿರೋ ಘಟನೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರ ಹತ್ರ ಒಂದಷ್ಟು ವಿಚಾರ ಐತೆ. ಯಾಕಂದರೆ ಇವರು ಈ ಥರದ್ದು ಸುಮಾರು ಸಾಧನೆಗಳು ಮಾಡೀನಿ. ಇವ್ರು ಸಣ್ಣ ಏಜಿಂದನೂ ಇದರಲ್ಲೇ ಬಂದಿರೋರು. ಹಂಗಾಗಿ ಈ ಘಟನೆ ಬಗ್ಗೆ ರಾಘವೇಂದ್ರ ಅವ್ರು ಏನು ಹೇಳ್ತಾರೆ? ರಾಘವೇಂದ್ರ ಅವರೇ, ನೀವು ಈ ಮೈಕ್ ಕೈಯಲ್ಲಿ ಇಟ್ಕೊಳ್ಳಿ. ಸೊ ಈ ಘಟನೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾಗಿದೆ, ಇಲ್ಲಿ ಏನಾಗಿರ್ಬೋದು, ನಿಮ್ಮ ಇಮ್ಯಾಜಿನೇಷನಲ್ಲಿ ಇದು ಸತ್ಯವಾದ್ದು, ಇಲ್ಲಿ ಇದು ಸಾಧ್ಯ ಇದೆಯಾ? ಇಷ್ಟು ಹೇಳಿದ್ದೆಲ್ಲನೂ ಯಾವ ಥರ ಸತ್ಯ ಅಂತೇಳಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆ, ತಿಳಿಸ್ಕೊಡಿ. ಅದೇ ಈಗ ನಾವು ಏನೋ ಒಂದು ವಿಚಾರಕ್ಕೋಸ್ಕರನೇ ಇದ್ರದ್ದು ನನಗೆ ಒಂದು ಕುತೂಹಲ ಇತ್ತು. ಕೆಲವರು ನಾವು ಹೇಳ್ತಾನೆ ಇರ್ತೀವಿ ಏನಂತಂದರೆ, ಒಂದು ತಡೆ ಹೊಡಿಬೇಕು, ಅಕಸ್ಮಾತ್ ಒಂದು ಮನೆಗೆ ತೊಂದರೆ ಆಗಿರ್ತದೆ, ದಿಗ್ಬಂಧನ ಆಗಿರ್ತದೆ ಅಂತ ಪ್ರತಿಯೊಂದು ವಿಚಾರವಾಗೂ ನಾವು ಏನಕ್ಕೆ ಯೋಚನೆ ಮಾಡಬೇಕು, ಪ್ರತಿಯೊಂದು ವಿಚಾರಕ್ಕೂ ದಿಗ್ಬಂಧನ ಏನು ಕಟ್ಟಾಗಿರ್ತದೆ, ಯಾಕೆ ಈ ಥರ ಮನುಷ್ಯನಿಗೆ ತೊಂದರೆಗಳಾಗಿರ್ತದೆ ಅನ್ನೋ ವಿಚಾರವಾಗಿ ನಾನು ಜನಗಳಿಗೆ ತೋರಿಸ್ಬೇಕು ಅನ್ನೋದು ಒಂದು ಕುತೂಹಲ ಇತ್ತು ನಮ್ಮ ವೀಕ್ಷಕರಿಗೆ. ಆಮೇಲೆ ನಾವು ನಿಮ್ಗೆ ಹೇಳ್ತಾ ಇದ್ವಿ ಈ ಥರ ಇರ್ತದೆ ಅರವಿಂದ ಅಣ್ಣವ್ರೆ ಅಂತ. ಆಮೇಲೆ ನೀವು ಇರ್ಬೋದು, ಸ್ವಲ್ಪ ಎಲ್ಲ ಕಡೆನೂ ನೋಡಿದಾಗ ಹೌದು ಕರೆಕ್ಟು ಇರ್ಬೋದು ಅಂದ್ಬಿಟ್ಟು ಇರ್ಬೋದು, ಇರ್ಬೋದು, ಇದು ಎರಡು ಪ್ರಶ್ನೆ ಇತ್ತು. ಪ್ರೂಫ್ ಮಾಡಬೇಕು, ನಮ್ಮ ವೀಕ್ಷಕರಿಗೆ ಅರ್ಥ ಆಗಬೇಕು. ನಾವು ಇದ್ರ ಬಗ್ಗೆ ಹೆಂಗೆ ಮಾಡೋದು, ಪ್ರೂಫ್ ತೋರಿಸ್ಬೇಕೀಗ. ನಮ್ಗೆ ಆಗಿರೋಂಥ ಅನುಭವ ನಾವು ಹೇಳಿದ್ರೆ ಅದು ಕೆಲವ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಇದ್ರ ಯಾವಾಗೋ ಆಮೇಲೆ ನಾವು ಒಂದು ಸರಿ ಪ್ರಶ್ನೆ ಮಾಡಿ ಕೇಳಿದಾಗ, ಇಲ್ಲ ಒಂದು ಚಾನ್ಸ್ ಐತೆ, ಆ ಚಾನ್ಸು ಸ್ವಲ್ಪ ದಿನ ಕಾಯಿ ಅಂತ ನಮಗೆ ಒಂದು ಇದಾಗ್ತಾಯಿತ್ತು. ದೇವಿಯವರು ನಮಗೊಂದು ಇದು ಹೇಳ್ತಾಯಿದ್ರು, ಸರಿ ನೋಡೋಣ, ಒಂದು ದೇವಿ ಒಂದು ಹೇಳ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಆಮೇಲೆ ಅದೇ ಟೈಮಲ್ಲಿ ನಮಗೂ ಒಂದು ಅವಕಾಶ ಸಿಕ್ತಿಲ್ಲಿ ರಾಯಚೂರಿಗೆ ಬಂದು ಇದು ಮಾಡೋಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಕೆಲವರು ನಮ್ಮ ಸ್ನೇಹಿತರು ಇದ್ರ ಪ್ರಕಾರವಾಗಿ ನಾವೊಂದು ಅಲ್ಲಿ ತಡೆ ಹೊಡೆದ ಘಟನೆಯಲ್ಲಿ ಒಂದು ಅನುಭವ ಆಯಿತು. ಆಮೇಲೆ ನಮಗೂ ಇವ್ರಿಗೂ ಒಂಚೂರು ಪರಿಚಯ ಆಯಿತು, ಇವ್ರಿಗೋಸ್ಕರ ನಾವು ಪರಿಚಯ ಆಯಿತು. ಆಮೇಲೆ ನಾವು ಅವ್ರು ಕೂತು ಸ್ವಲ್ಪ ನಮ್ಮದೇನೋ ಇರ್ತೈತಲ್ಲ, ಅದೇನೋ ಕೆಲವ್ರು ಸಿಕ್ಕಿದಾಗ ಅದೇನೋ ಎಲ್ಲ ಈಚೆಗೆ ಬರ್ತಾ ಇರ್ತದೆ ಅಂತ ಅಂದಂಗೆ ಆ ಥರ ಎಲ್ಲ ಮಾತಾಡಿದಾಗ, ಇಲ್ಲ ಹಿಂಗೆ ಆಯಿತು, ಹಿಂಗೆ ಹೋಯ್ತು ಅಂತ ಒಂದು ಸರಿ ಅಂದ್ಬಿಟ್ಟು, ಇಲ್ಲ ಇದ್ರ ಬಗ್ಗೆ ನಾನು ಸ್ವಲ್ಪ ನಮ್ಗೆ ವಿವರಣವಾಗಿ ಹೇಳಬೇಕು, ಈ ಥರ ನಾವು ತೋರಿಸ್ಬೇಕು. ಅದು ಯಾಕಂತ ನಾವು ಹೇಳ್ತೀವಿ ಬ್ರಹ್ಮರಾಕ್ಷಸ ನಮ್ಗೆ ಗೊತ್ತಿರ್ತದೆ, ಅದ್ರ ಅನುಭವ ನಮ್ಗೆ ಆಗಿರ್ತದೆ, ಜನಗಳಿಗೆ ನಾನು ತೋರಿಸಬೇಕು, ನಮ್ಮ ವೀಕ್ಷಕರಿಗೆ ಅದು ಏನು ರಿಯಲ್ ನಾನು ತೋರಿಸಬೇಕು ಅಂದ್ಬಿಟ್ಟು ನಾವು ರಾತ್ರಿ ಎಲ್ಲ ಕೂತು ವಿಚಾರ ಮಾಡಿದ್ವಿ. ಸರಿ ಅಂದ್ಬಿಟ್ಟು ಎಲ್ಲ ಬಂದು ನೋಡ್ರಿ, ಈಗ ಎಲ್ಲ ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ, ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಗುರುಗಳು, ಈಗ ನಮ್ಮ ಗುರುಗಳ ಸ್ಥಾನನೇ ನಾವು ಇದು ಮಾಡ್ಕೊತೀವಿ. ನಾವು ಮೊನ್ನೆನೇ ಹೇಳಿದ್ದೀವಿ, ಎಷ್ಟೇ ಕಲ್ತ್ರೂ ಕುಂಬಳಕಾಯಲ್ಲಿ ಸಾಸಿವೆ ಕಳ್ತಾರ. ಈಗ ಅವ್ರು ಹೇಳಿದ್ದು ಏನಂತಂದರೆ, ಇದ್ರದ್ದು ಒಂದು ಪವಾಡ. ಯಾಕಂತಂದರೆ ಒಂದು ಬೇತಾಳನ ಅಂತಂದರೆ ನೋಡ್ರಿ, ಅದು ಭಾರಿ ಅದ್ಭುತವಾದ ಶಕ್ತಿ. ಅದು ನಾವು ಮಾತಲ್ಲಿ ಹೇಳೋಂಥ ವರ್ಣನೆ ಮಾಡೋಂಥ ಶಕ್ತಿನೂ ಅಲ್ಲ ಅದು. ಕೆಲವು ನಮ್ಮ ಇದ್ರ ಪ್ರಕಾರ ಏನು ಹೇಳ್ತೀವಿ, ಮನೆ ಮೇಲೆ ಕೂತ್ಕೊಂಡು ಸಾಧನೆ ಅಂತ ಹೇಳ್ತೀವಿ. ಆ ಬೇತಾಳದು ಮನೆ ಮೇಲೆ ಕೂತ್ಕೊಂಡು ಸಾಧನೆ ಮಾಡಬೇಕು, ಇಲ್ಲಾಂದ್ರೆ ಎತ್ತರವಾದ ಒಂದು ಕಾಡು ಗುಡ್ಡಗಳು, ಒಂದು ಆಲದ ಮರಕ್ಕೆ ಅಷ್ಟು ಶಕ್ತಿ ಇರ್ತದೆ ಅಂತ ಹೇಳ್ತೀವಿ. ಹಿಂದೆ ಕಾಲದಲ್ಲಿ ಎಲ್ಲನೂ ಒಂದು ಆಲದ ಮರ ಮೇಲೇ ಕೂತು ಆ ಥರ ಜಪ ಮಾಡ್ತಾಯಿದ್ರು. ಈಗ ನಮ್ಮ ಗುರುಗಳು ಹೇಳಿದ ಪ್ರಕಾರನೂ ಇದು ಯಾಕೆ ಥರ ಸುಡುತ್ತೋ ಏನನ್ನೋದಕ್ಕೊಂದು ಕಾರಣ ಅದು. ಆಮೇಲೆ ಈ ದೇವಿಯವರು ಇವ್ರಿಗೆ ಹೆಂಗೆ ಆಹ್ವಾನ ಆಯಿತು, ಇವ್ರು ಹೆಂಗೆ ಹೋದರು ಅನ್ನೋದಕ್ಕೆ ನಮಗೆ ನಾವು ಇಲ್ಲಿ ಬಂದು ಈಗ ಇವರೆಲ್ಲ ಇವರು ಮಾತಾಡ್ತಾಯಿದ್ರು. ಆಮೇಲೆ ಈ ಜನಗಳದ್ದು ಅಂದರೆ ನಮ್ಮ ವೀಕ್ಷಕರು ಎಲ್ಲ ಹೇಳ್ತಾಯಿದ್ರು ಇದ್ರ ಬಗ್ಗೆ. ನಾವೊಂದು ಈಗ ನಮಗೊಂದು ಪ್ರಶ್ನೆ ಅಂತ ಒಂದು ಇರ್ತೈತಿ. ಈಗ ಯಾಕಂದ್ರೆ ನಮಗೂ ಒಂದು ಒಳಗಡೆ ನಮ್ಮ ದೇವಿ ಅಂತ ಅವ್ರಿಗೆ ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದಾಗ ಹೇಳಿದ್ರು, ಇಲ್ಲ ಇದ್ರದ್ದು ಭಾರಿ ಸಾಧನೆ ಐತೆ, ಭಾರಿ ಅದ್ಭುತವಾದ ಪವಾಡ ಇದು, ಇದೆಲ್ಲ ದಿಗ್ಬಂಧನ ಇದು ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು. ಕೆಲವು ನಾವು ಸಾಧನೆಗಳು ಮಾಡಿದಾಗ ನಾವು ಅದೇ ಹೇಳ್ತೀವಿ, ಏನೇ ಒಂದು ಜಾಗಕ್ಕೆ ಹೋಗು, ಒಂದು ಮಶಾನಕ್ಕಾಗಲಿ, ಒಂದು ಆಚೆಗಡೆ ಬಂದು ಒಂದು ಕಾಡು ಗುಡ್ಡಗಳಿಗಾಗಲಿ ನಮಗೆ ಆದ ಒಂದು ಚೌಕಟ್ಟು ಮಾಡ್ಕೊತೀವಿ ಅಂತ ಹೇಳ್ತೀವಿ. ಅವರು ಏನು ಮಾಡಿದ್ದಾರೆ ಅಂತಂದರೆ, ಈಗ ಕೂತಿದ್ದಾರೆ, ಚೌಕಟ್ಟು ಮಾಡಿದ್ದಾರೆ. ಅದು ಬೇತಾಳನು ಹೆಂಗೆ ಅಂತಂದರೆ, ಅದು ಈ ರಾಕ್ಷಸಗಳು ಬ್ರಹ್ಮರಾಕ್ಷಸಗಳಿಗಿಂತ ಮೇನ್ ಗುರು. ಅದು
ಇಡೀ ಅಂತಂದರೆ ಇಡೀ ಈ ರಾಕ್ಷಸ ಕುಲ ಇದಕ್ಕೇನು ಕುಲ ಬಾಂಧವರಿಗೆ ಅದು ಎಡ್ಡದು ಅಂದರೆ ಮೇನ್ ಪಿಲ್ಲರ್ ಅದು. ಆ ಪಿಲ್ಲರ್ ಕೆಳಗೆ ಇವು ಸಬ್ಬುಗಳು ಅವು ಇವು ಇರ್ಬೋದು. ಆ ಯಾವಾಗ ಅದು ಮಾಡ್ಕೊಳಕ್ಕೆ ಹಿಡಿದ್ರು ಅದು ಪ್ರತ್ಯಕ್ಷವಾಗ್ತದೆ. ಆ ಪ್ರತ್ಯಕ್ಷವಾದಾಗ ಏನು ಹೇಳ್ತೀವಿ ಅಂತಂದರೆ ಸಾಧನೆ ಮಾಡ್ಕೊಬೇಕು ಅಂತ ರಿಯಲ್ ಪ್ರತ್ಯಕ್ಷ ಆದಾಗ ಅದು ನಮಗೆ ಹೆಂಗೆ ಹೇಳ್ತೀವಿ ಅಂತಂದರೆ ಅದೇ ಇದು ಒಂದು ಆಡು ಭಾಷೆಯಲ್ಲಿ ನಮ್ಗೆ ಇದು ಹೇಳ್ಬೇಕಂತಂದರೆ ಇದು ಧೈರ್ಯ ಅಂತ ಹೇಳ್ತೀವಿ. ಧೈರ್ಯ ಗುಂಡಿಗೆ ಇರಬೇಕು, ಆ ಥರ ಇರಬೇಕು ಅಂತ ಹೇಳೋದು. ಸಾಧನೆ ಮಾಡಬೇಕಾದ್ರೆ ತುಂಬ ಧೈರ್ಯವಂತ. ಅದೇ ಮಂಡು ಈಗ ಹೆಂಗೆ ಅಂದ್ರೆ ಸತ್ಯ ಹಣನೇ ಅವನು ಬದುಕಿದ್ರು ಅದು ಸತ್ಯ ಹಣನೇ ಅವನಿಗೇನು ಅಷ್ಟೇ ಸತ್ಯ ಹಣ ಸತ್ಯ ಹಣ ಇದ್ದಂಗೆ ಅವನು ಆ ಥರ. ಇದು ಏನೇ ಈಗ ನಮ್ಗೆ ಏನೇ ಒಂದು ನಮ್ಗೆ ಏನೇ ಒಂದು ಬಂದ್ರೂ ಅಂದರೆ ಇವ್ರಿಗೆ ಈ ಥರ ಆಗೋಕ್ಕಿಂತ ಮುಂಚೆಗೆ ಅವ್ರಿಗೆ ಹಲವಾರು ಅವ್ರಿಗೆ ಪವಾಡಗಳು ನಡೆದಿರ್ತದೆ ಅವ್ರ ಜೀವನದಲ್ಲಿ ಅನ್ನೋದು. ಇಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದಾಗ ಅವ್ರಿಗೆ ಮನಸ್ಸು ಚಂಚಲ ಆಗೋದು ಬೇರೆ. ಈ ಶಿಷ್ಯಂದ್ರ ಇರ್ತೀವಿ ಅಂತ ಹೇಳ್ತಿರಲ್ಲ, ಯಾರೋ ಬೇತಾಳನ ಶಿಷ್ಯಂದ್ರನ್ನ ಎಲ್ಲ ಕಳಿಸಿರ್ತಾರೆ. ಅವ್ರಿಗೆ ಮನಸ್ಸು ಬದಲು ಮಾಡೋದು, ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಆಮೇಲೆ ಅವ್ರಿಗೆ ಕರ್ಕೊಂಡು ಭಯ ಪಡಿಸೋದು, ಅವರೆಲ್ಲ ಅದನ್ನ ಜಯಿಸಿ ಒಂದು ಕಟ್ಟಾಕೊಂಡು ಕೂತ್ಕೊಂಡಿರ್ತಾರೆ. ಅದೇನು ಮಾಡಿದ್ದಾರೆ ಅವ್ರಿಗೆ, ಅವ್ರು ಬಂದು ಇವಾಗ ಬೇತಾಳನ್ನ ಏನು ಪ್ರತ್ಯಕ್ಷವಾಗಿ ಇದು ಮಾಡಿದ್ರಲ್ಲ ಆಗ ಅವ್ರಿಗೆ ಅದನ್ನ ನೋಡೋದಕ್ಕೆ ಇವ್ರಿಗೆ ಇದು ಸಾಲಿರಲ್ಲ, ಧೈರ್ಯ ಸಾಲಿರಲ್ಲ. ಆಮೇಲೆ ಅದನ್ನು ತಗೊಬೇಕು ಆಹ್ವಾನ ಮಾಡ್ಕೊಂಡಿರ್ತಾರೆ. ಅದನ್ನ ನೋಡ್ತಾನೆ ಇವ್ರಿಗೆ ಭಯಭೀತರಾಗಿ ಅಲ್ಲಿಗೆ ಬಿಟ್ಟು ಅಲ್ಲಿಗೆ ಓಡೋಗ್ಬಿಟ್ಟಿರ್ತಾರೆ ಅವರು. ಅದ್ರ ನೋಡಿ ಅದು ಅಂದರೆ ಬೇತಾಳನೆ ಅಂದರೆ ಅದು ಒಂದು ವಿಕಾರ ರೂಪ. ಅದು ನೋಡೋದಕ್ಕೆ ನಮಗೆ ಮೈ ಒಂಥರ ಹೇಳ್ತೀವಲ್ಲ, ದೇವಿನೇನ ನೋಡ್ಬೋದು, ಇದ್ರ ನೋಡೋದಕ್ಕೆ ಕಷ್ಟ ಅಂತ ಹೇಳ್ತೀವಿ. ಯಾಕಂದರೆ ದೇವಿಗೆ ಅಕಸ್ಮಾತ್ ತಪ್ಪಾಯ್ತು ಅಂದ್ರೂ ಒಂದು ಇದಾಗೋತೈತಿ, ಶಾಂತಿ ರೂಪವಾಗಿ ಬರ್ತೈತಿ. ಇವ್ರು ಹಂಗಲ್ಲ. ಇವರು ಏನು ಮಾತ್ರ ನಾವು ತಗೊಳೋದು ಅಂತ ಹೇಳ್ತೀರಿ ನೋಡ್ರಿ. ಈಗ ಅಲ್ಲೇ ಹೆಂಗೆ ಬಂದಿರ್ತದೋ ಅದ್ರನ್ನ ಡೈರೆಕ್ಟ್ ಇದು ಅದು ಸುನಾಮಿ ಬಂದಂಗೆ ಇದು ತಡೆಯೋದಕ್ಕೆ ಆಗಲ್ಲ. ಇದನ್ನು ಆ ರೀತಿ ಬಂದಾಗ ಇವ್ರಿಗೆ ಏನಾಗ್ತದೆ ಅದು ತಡೆಯೋಕ್ಕಾಗಿರಲ್ಲ, ಬಿಟ್ಟು ಹೊಡೆಯೋಗ್ಬಿಟ್ಟಿರ್ತಾರೆ. ಈಗ ಮತ್ತು ಅದು ಬಂದ ಮೇಲೆ ಏನಾನ ಒಂದು ಮಾಡಬೇಕದು. ಅದ್ರಿಗೆ ಇವಾಗ ನಾವು ಕರೆದ ಮೇಲೆ ಊಟ ಕೊಡಿಲ್ಲ ಅಂದರೆ ನಮ್ಗೆ ಬೇಜಾರಾಗ್ತಾ ಇದ್ದಲ್ಲ, ಕರೆಸ್ಬಿಟ್ಟು ಈಗ ನಮಗೇನು ಮಾಡಿಲ್ಲ ಅಂತೇಳಿ. ಅದು ಬಂದಾಗ ಅದ್ರದ್ದು ವಿಶ್ವರೂಪ ಇವ್ನು ತಡೆಯೋಕ್ಕಾಗಿರಲ್ಲ, ಕರೆದ್ಬಿಟ್ಟು ಅವನೇ ಅಂತೇಳಿ ಅದೇನು ಮಾಡ್ತದೆ ಅದ್ರ ಕೋಪ ಇವ್ನು ಕರೆದು ನಮಗೇನು ಮಾಡಿಲ್ಲ ಅಂದ್ಬಿಟ್ಟು ಆ ಇದಕ್ಕೆ ಇದು ಬೆಂಕಿ ಅಂತ್ಕೊಂಡಿರ್ತದೆ ನೋಡ್ರಿ. ಅದು ಪವಾಡ ಅದು. ಅಂದರೆ ಅದಕ್ಕೆ ಏನೋ ಒಂದು ಬಲಿ ಬೇಕಾಗಿತ್ತು. ಅಷ್ಟೇ ಅದು ಏನು ನೋಡ್ರಿ, ಈಗ ನೀವೇ ನೋಡ್ತಾ ಇದ್ದೀರಲ್ಲ. ಆಮೇಲೆ ಅವ್ರೇನು ಮಾಡಿದ್ದಾರೆ, ಬಂದು ಹೋದ್ಮೇಲೆ ಅವ್ರು ಹೋಗಿದ್ದಾರೆ. ಮತ್ತೆ ಇಲ್ಲಿ ರಾಕ್ಷಸನೆಲ್ಲ ಆಹ್ವಾನ ಆಗಿರ್ತದೆ. ಅದು ಬೆಂಕಿ ಎಲ್ಲ ಹತ್ಕೊಂಡ್ಮೇಲೆ ರಾಕ್ಷಸರನ್ನ ಆಹ್ವಾನ ಕಟ್ಟು ಅಂತ ಬಿದ್ದುಬಿಟ್ಟಿದೆ. ಆ ಕಟ್ಟು ತಡೆ ಹೊಡೆದಿರಲ್ಲ, ಅದು ದಿಗ್ಬಂಧನ ಹೊಡೆದಿರಲ್ಲ. ಅದು ಅದೇನದು ದಿಗ್ಬಂಧನ ಅಂತೇಳಿ ಅದು ಬಂದಾಗ ಈಗ ಇದು ಅಂದರೆ ಪ್ರತ್ಯಕ್ಷವಾಗಿ ಇದು ಕಂಡಿರ್ತದಲ್ಲ, ಅದು ಮತ್ತೆ ಕಟ್ಟುನು ಹಂಗೆ ಇರ್ತದೆ. ಅದು ಹಂಗೇ ವಾಪಸ್ ಹೋಗಿರ್ತದೆ. ಅದು ರಿಟರ್ನ್ ಅಲ್ಲಿಗೆ ಇದಾಯಿತು ಅಂದ್ಬಿಟ್ಟು ಅವನ ಕೋಪ ಬಂದು ಮತ್ತೇನು ಅದ್ರಾಗೆ ಇನ್ನೂ ಶಕ್ತಿ ಕೊಟ್ಟುಬಿಟ್ಟಿರ್ತದೆ. ಆ ರಾಕ್ಷಸಗಳನ್ನ ಇಲ್ಲೇ ಬಿಟ್ಟು ಆ ಕಟ್ಟನ್ನು ದಿಗ್ಬಂಧನ ಹೊಡೆದಿದ್ದಂಗೆ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಈಗ ಅದು ಆ ಲಾಸ್ಟ್ಗೆ ಇಲ್ಲಿ ಅಂದರೆ ಅಂದರೆ ಈಗ ಈ ಕೆಲವು ಪ್ರದೇಶ ಅಂದರೆ ಇವ್ರು ನೋಡಿ ದೇವಸ್ಥಾನ ಎಲ್ಲ ಐತಲ್ಲ, ಅದ್ರ ಕೆಲವು ಅದು ಬಂದಾಗ ಶಾಪ, ನನಗೇನು ಇವ್ನು ಮಾಡ್ದಿರೋ ಹೋದ್ನು ಅಂದ್ಬಿಟ್ಟು ಅದ್ರಿಗೆ ಜ್ವಾಲೆ ಅನ್ನೋದು ಮೈಯೆಲ್ಲ ಬೆಂಕಿ ಆದಂಗೆ ಆಗಿರ್ತದೆ. ಆವಾಗ ಅದು ಉರಿದು ಇದಾಗಿರ್ತದೆ. ಆವಾಗ ಇಲ್ಲೆಲ್ಲ ದಿಗ್ಬಂಧನ ಕಟ್ಟು ಹೊಡೆದಿದ್ದಂಗೆ ಅದು ಹಂಗೇ ಬಿಟ್ಬಿಟ್ಟು ಹೋಗಿರ್ತದೆ. ಆವಾಗ ಈ ಊರಿಗೆಲ್ಲ ದರಿದ್ರ ಅನ್ನೋದು ಆವರಿಸ್ತದೆ. ಸೊ ಆ ಕಾರಣದಿಂದ ಬರಗಾಲನೂ ಬಂದಿರ್ತದೆ ಆಲ್ಮೋಸ್ಟು. ಇವಾಗ ಇವ್ರು ಹೇಳ್ತಾ ಇದ್ದಾರಲ್ಲ, ನಮ್ಗೆ ಗೊತ್ತಿತ್ತು. ನಾವು ಕೆಲವ್ರಿಗೆ ಹೇಳೋಕ್ಕೆ ಹೋದ್ರೆ ಅದು ನಂಬೋದು ಬಿಡ್ಬೋದು. ನಮ್ಮ ಅವ್ರವ್ರ ಅನುಭವಕ್ಕೆ ಬಂದಿರ್ತದೆ. ನಾವು ಹೇಳಿರ್ತಾರೆ, ನಿಮ್ಗೆ ಸುಮಾರು ನಾವು ಬೇಜನ್ ಸರಿನೂ ಹೇಳಿರ್ತೀವಿ, ಜೊತೆಯಲ್ಲಿ ಬಂದಾಗ ಹೋದಾಗ ಎಲ್ಲನೂ ಹೇಳಿರ್ತೀನಿ. ಲಾಸ್ಟ್ಗೆ ಅದು ದಿಗ್ಬಂಧನ ಕಟ್ಟು ಬಿದ್ದಾಗ ಬರಗಾಲ, ದರಿದ್ರ, ಕೆಲವು ಹಸುಗಳು ಸತ್ತಿರೋಂಥ ಇದು ಇರ್ತದೆ. ಆಲ್ಮೋಸ್ಟ್ ಕೇಳ್ರಿ, ಇದು ಏನಾದರೂ ಸಾವು ಈ ಥರ ಆಗಿತ್ತಾ ಆ ಟೈಮಲ್ಲಿ? ಕೇಳ್ರಿ, ಅದು ಸಾವು ಆಗೋದು ಅಂದರೆ ಹಸುಗಳು ಸಾಯೋದು ಜನಗಳಿಗೆ ಯಾಕಂತ ಹೇಳ್ತೀವಿ. ಹೌದು, ಅದು ಯಾಕೆ ಹೌದೌದು ಅದೆಲ್ಲ ಕಡೆ ಅದು ಬಿಡೋದು ತೆಲಿಕೇಶ್ ನಮ್ಮೂರಾಗ ನಾವು ಹಂಗೆ ಅಲ್ಲ. ಅದು ಏನು ಹೇಳ್ತೀವಿ ಅಂದ್ರೆ ಮೂರು ಭಾಳ ಒಂದು ವರ್ಷ ಸಣ್ಣ ಹುಡುಗರು ಭಾಳ ಹೋದ್ರ, ಅದೇ ವರ್ಷ ಭಾಳ ಸಣ್ಣ ಹುಡುಗರು. ಇದು ಏನು ಹೇಳ್ತೀವಿ ಅಂದರೆ ನೋಡ್ರಿ, ಅದು ರಾಕ್ಷಸರಿಗೆ ಈ ಬೇಕು, ಬಲಿ ಬೇಕು. ಆಗೇನು ಮಾಡ್ತಾರೆ, ದನಗಳನ್ನೂ ತಗೊಂಬೋದು, ಜನಗಳನ್ನೂ ಗೋಗಳನ್ನೂ ಎಲ್ಲ ತಗೊಂಡು ದರಿದ್ರನ ಸೃಷ್ಟಿ ಆಗ್ತಾ ಇರ್ತದೆ. ಆವಾಗ ಅದಕ್ಕೊಂದು ಬಿಡುಗಡೆ ಬೇಕು. ಈಗ ಕೆಲವ್ರು ಏನು ಹೇಳ್ತೀವಿ ಅಂತಂದರೆ, ಕಷ್ಟ ಕಾಲಕ್ಕೆ ಏನೋ ಒಂದು ದೇವ್ರನ್ನ ನಾವೊಂದು ಇದು ಮಾಡ್ಕೊತೀವಿ, ಬೇಡ್ತೀವಿ ಅಂದಾಗ ನಮ್ಗೆ ಅಲ್ಲೇ ಫಲ ಅಲ್ಲೇ ಬೇಕು ಅಂದರೆ ಕಷ್ಟ ಆಗ್ತದೆ. ಈಗ ಮಾಡಿರೋಂಥ ವಿಚಾರಗಳಿಗೆ ಅಷ್ಟು ಹಂಗೆ ಫಲ ಬೇಕು ಅಂತ ಹೇಳಿದಾಗ ದೇವ್ರುಗಳಿಗೂ ಇಲ್ಲಿರೋಂಥ ಇದ್ರಿಗೂ ಬಂಧನ ಆಗೋಗ್ಬಿಟ್ಟಿರ್ತದೆ. ಆ ಬಂಧನ ಬಿಡಿಸ್ಬೇಕೀಗ, ದಿಗ್ಬಂಧನ ಕಟ್ಟು ಹೊಡಿಬೇಕು. ಹೀಗೆ ಮಾತಾಡ್ಕೊತ ಮುಂದೆ ಹೋಗ್ತೀವಿ. ವಿಚಾರ ಬಂದು ತುಂಬ
ಇಂಟ್ರೆಸ್ಟ್ ಇದೆ ಸ್ವಲ್ಪ ಇಲ್ಲಿರೋ ಜನಗಳಿಗೂ ಅದು ಸತ್ಯ ಅನಿಸ್ತಾ ಇದೆ, ಹಂಗೆ ಹೇಳ್ಕೊಂತ ಮಾತಾಡ್ಕೊತ ಅದೇ ಈಗ ನಮ್ಮ ಆಮೇಲೆ ಈಗ ಕೆಲವರಿಗೆ ಅದೇ ಊರಲ್ಲಿ ಸಾವು ನೋವುಗಳು ಕಷ್ಟ ನಷ್ಟಗಳು ಎಲ್ಲ ಆಗಿರ್ತದೆ. ಇವರೆಲ್ಲ ಒಂದು ದೇವ್ರಿಗೆ ಹೋಗಿ ಪೂಜೆ ಮಾಡಿ ಒಂದು ಅದೇ ಇದು ಆ ತಾಯಿಗೆ ಬೇಡ್ಕೊಂಡಾಗ ಆ ತಾಯಿಗೆ ಏನು ಮಾಡೋದು ಅನ್ನೋದು ಅವ್ರಿಗೆ ಒಂದು ದಿಗ್ಭ್ರಮೆ ಆಗಿರ್ತದೆ. ಆ ಟೈಮ್ ಕಾಯ್ಬೇಕೀಗ. ಈಗ ಮಳೆಗಾಲದಲ್ಲೇ ಮಳೆ, ಬೇಸಿಗೆ ಕಾಲದಲ್ಲಿ ಬೇಸಿಗೆ, ಚಳಿಗಾಲದಲ್ಲಿ ಚಳಿಗಾಲ, ಆ ಥರ ಅವರು ಟೈಮು ನೋಡಿಬಿಟ್ಟು ಆಮೇಲೆ ಇವರು ನೋಡ್ರಿ ಟೈಮ್ಗೆ ಅನ್ನೋದು ಏನು ಅನ್ನೋದು ದೈವ ಶಕ್ತಿ. ಅದು ಲಾಸ್ಟ್ಗೆ ಇವ್ರಿಗೊಂದು ನಮ್ಮ ಗುರುಗಳಿಗೆ ಈ ವಿಚಾರ ಎಲ್ಲ ಇವ್ರಿಗೆ ಗೊತ್ತಾಯಿತು. ಇವರು ಬಂದರು. ಆಮೇಲೆ ಇವ್ರು ಬಂದು ಇಲ್ಲಿ ಕೂತು ಜಪ ತಪ ಮಾಡಿದ್ರು. ಆಮೇಲೆ ಇವ್ರು ಕೆಲವೊಂದು ವಿಚಾರ ಹೇಳಿದ್ರು, ಏನೋ ನಾನು ಇಲ್ಲಿ ಕೂತಿದ್ದೆ, ನಾನು ಮಾತು ಕೊಟ್ಟಿದ್ದೀನಿ ಮಳೆ ಇದಾಗಬೇಕು ಅಂತೇಳಿ. ಆಮೇಲೆ ಇವರೇನು ಮಾಡಿದ್ರು, ಇವ್ರಿಗೆ ನಮಗೆ ಇವರು ಚಾಮುಂಡೇಶ್ವರಿ ಆರಾಧಕರು, ಇವ್ರಿಗೂ ಆ ತಾಯಿ ಇದಾಗಿತ್ತು. ಲಾಸ್ಟ್ಗೆ ಇಲ್ಲಿ ಕೂತು ಇವ್ರು ಜಪ ಎಲ್ಲ ಮಾಡಿದಾಗ ಆ ತಾಯಿಗೆ ಒಂದು ಆಣೆ ಮಾಡಿದ್ರು ಇವರು, ಈ ಥರ ನನಗೆ ಆಗೇ ಬೇಕಮ್ಮ, ಮಾತು ಕೊಟ್ಟಿದ್ದೀನಿ ಮಳೆ ಬರಬೇಕು ಅಂತೇಳಿ. ಆಮೇಲೆ ಇವ್ರಿಗೂ ಇಲ್ಲೆಲ್ಲ ನೋಡಿದ್ದಾರೆ, ಏನು ಅನ್ನೋದು ಇವ್ರಿಗೂ ಕೆಲವು ಗೊತ್ತಿರ್ತದೆ, ಕೆಲವು ಗೊತ್ತಿರಲ್ಲ. ಇದನ್ನೇನು ಮಾಡಬೇಕು ಅಂತೇಳಿ ಆ ಟೈಮಲ್ಲಿ ಇವ್ರಿಗೂ ಗೊತ್ತಿಲ್ಲದಿದ್ದಾಗ ದೇವಿ ದರ್ಶನ ಅಂದರೆ ಇವ್ರು ಕೂತ್ಬಿಟ್ರಲ್ಲ ಜಪಕ್ಕೆ, ಇದು ನನ್ನ ಮಾತು ಉಳಿಸೇಬೇಕು ಅಂತೇಳಿ ಇವರು ನೋಡ್ರಿ ಒಂದೇ ಇದರಿಂದ ಕೂತರು, ದೇವಿಗೆ ಆಣೆ ಮಾಡಿ ಪ್ರಮಾಣ ಮಾಡಿ. ಲಾಸ್ಟ್ಗೆ ಇದನ್ನು ಏನೇ ಒಂದು ಮಾಡಿ ತಡೆ ಹೊಡಿಬೇಕು, ನನ್ನ ಮಾತು ಹೋಗ್ತದೆ ಅಂತೇಳಿ ದೇವಿಯವರು ಇವ್ರು ಕೂತಾಗ ನೋಡ್ರಿ, ಇವರು ಕೂತಾಗ ಏನೋ ಸೌಂಡ್ ಅಂತ ಹೇಳ್ತಿರಲ್ಲ, ಒಂಥರ ಶಬ್ದ ಬಂತು ನಡೆಯುವಂಥ ಶಬ್ದ ಒಂದು ಬೇತಾಳ ನಡೆಯುವಂಥ ನನಗೆ ಒಂದು ಭಾಸವಾಗಿದೆ. ಅದು ಬೇತಾಳನೇ ಅಂತ ನನಗೆ